ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನಾನಿವತ್ತು ಒಂದು ವಿಚಾರ ಹೇಳ್ತೀನಿ, ನೀವ್ಯಾರೂ ಕೂಡ ಜೋರಾಗಿ ನಗಬಾರದು. ಅದರ ಜೊತೆಗೆ ಈ ಬಿಜೆಪಿ ಅನ್ನುವುದು, RSS ಅನ್ನುವುದು ಎಂಥ ವಿಷಕಾರಿ ಮನಸ್ಥಿತಿಯ ಮತ್ತು ಜನರನ್ನ ಹೇಗೆಲ್ಲ ದಾರಿ ತಪ್ಪಿಸುತ್ತೆ, ತಮಗೆ ಬೇಕಾದ ರೀತಿಯಲ್ಲಿ ಬೇಕಾದದ್ದನ್ನ ಹೇಗೆ ಉಲ್ಟಾ ಮಾಡಿನೋ ಇನ್ನೆಂಥದ್ದು ಮಾಡಿನೋ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಸ್ವೀಕರಿಸಿ. ಅಷ್ಟೇನೆ. ಏನು ಅಂದ್ರೆ, ಈ ಗೋಹತ್ಯೆ ಅನ್ನೋದಿದೆಯಲ್ಲ, ಅದನ್ನ ಮುಂದಿಟ್ಕೊಂಡು ಎಷ್ಟು ದೊಡ್ಡ ರಾಜಕೀಯವನ್ನ ಈ RSS, ಬಿಜೆಪಿ ಅವರು, ಗೂಂಡಾಗಳು ಎಲ್ಲರೂ ಮಾಡ್ತಾರಲ್ಲ. ಅದರಲ್ಲಿ ಈಗ ಬಿಜೆಪಿ ಲಾಜಿಕ್ ಮಾತಾಡ್ತಾ ಇದೆ. ಲಾಜಿಕ್ ಏನು ಅಂದ್ರೆ, ಇವರು ಯಾವುದನ್ನ ಹೇಳ್ತಾರೋ ಅದು ಮಾತ್ರ ತಾಯಿ ಅಂತೆ. ಆ ಹಸು ಮಾತ್ರ ತಾಯಿ. ಈಶಾನ್ಯ ರಾಜ್ಯಗಳಲ್ಲಿ ತಿಂತಾರಲ್ಲ, ಅದು ತಾಯಿ ಅಲ್ಲವಂತೆ. ಅದಕ್ಕೊಂದು ತರ್ಕವನ್ನು ಸಹ ಬಿಜೆಪಿ ನಾಯಕ ಒಬ್ಬ ಕೊಟ್ಟಿದ್ದಾರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ, ನೀವು ಬೆಸ್ತು ಬಿದ್ದೋಗ್ತೀರಿ, ನಕ್ಕು ನಕ್ಕು ಸುಸ್ತಾಗ್ತೀರಿ, ಆದರೂ ನಗಬಾರ್ದು. ಹಸುವಿನ ವಿಚಾರ ರೀ, ನಗಬಾರ್ದು, ನಗಬಾರ್ದು. ಸೊ ಏನಾಯ್ತು ಎಕ್ಸಾಕ್ಟ್ ಆಗಿ? ಒಂದು ಮೀಡಿಯಾದಲ್ಲಿ, ಪ್ರೈವೇಟ್ ಚಾನೆಲ್ನಲ್ಲಿ ಚರ್ಚೆ ಗೋಹತ್ಯೆ ಕುರಿತಾಗಿ. ಆಂಕರು ಬಿಜೆಪಿಯ ಪ್ರತಿನಿಧಿಯಾಗಿ ಬಂದಿದ್ದಂತಹ ಸುಧಾಂಶು ತ್ರಿವೇದಿ ಅನ್ನುವಂತಹ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ ಆಂಕರು. ನೀವು ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಇನ್ನೂ ಕೆಲವು ರಾಜ್ಯಗಳಲ್ಲಿ ಹಸು ಅಂದ್ರೆ ತಾಯಿ, ಅದನ್ನ ಮುಟ್ಲೇಬಾರ್ದು, ತಿನ್ನಬಾರ್ದು, ಕಡಿಬಾರ್ದು, ಏನೇನೋ ಹೇಳ್ತೀರಿ. ಆದರೆ ನಿಮ್ಮದೇ ಪಕ್ಷ, ನಿಮ್ಮದೇ ನಾಯಕರು ಈಶಾನ್ಯ ರಾಜ್ಯಗಳಲ್ಲಿ ಗೋಮಾಂಸವನ್ನ ತಿಂತಾರೆ, ಪ್ಲಸ್ ಒಳ್ಳೆಯ ಗೋಮಾಂಸವನ್ನ ಒದಗಿಸಿ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಆ ಗೋಮಾಂಸ ತಿನ್ನೋದು ನಮ್ಮ ಸಂಸ್ಕೃತಿ ಅಂತ ಓಪನ್ ಆಗಿ ಹೇಳ್ಕೊಳ್ತಾರೆ. ಎಲ್ಲವನ್ನು ಮಾಡ್ತಾರೆ. ಅಲ್ಲಿ ಮಾತ್ರ ನೀವು ವಿರೋಧಿಸೋದಿಲ್ಲ. ಗೋವಾದಲ್ಲಿ ವಿರೋಧಿಸೋದಿಲ್ಲ, ಕೇರಳದಲ್ಲಿ ವಿರೋಧಿಸೋದಿಲ್ಲ, ಬೇರೆ ರಾಜ್ಯಗಳಲ್ಲಿ ವಿರೋಧಿಸ್ತೀರಿ. ಇದು ನಿಮ್ಮ ಕಪಟ ನಾಟಕ ಅಲ್ವಾ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಈ ಸುಧಾಂಶು ತ್ರಿವೇದಿ, ಮೋದಿ ಹೇಗೆ ಜನರನ್ನ ಮರಳು ಮಾಡಿ, ಸುಳ್ಳು ಹೇಳಿ, ಏನೇನೋ ತಿರುವಿ ಪರವಿ ನಿಮ್ಮನ್ನ ಕನ್ಫ್ಯೂಸ್ ಮಾಡಿ, ಓ ನಿಜ ಇರಬಹುದೇನೋ ಅಂತ ನಂಬಿಸೋ ಪ್ರಯತ್ನ ಮಾಡ್ತಾರೋ, ಅದೇ ರೀತಿ ಈ ಸುಧಾಂಶು ತ್ರಿವೇದಿ ಸಹ ಪಲ್ಟಿ ಹೊಡೆದು, ಪಲ್ಟಿ ಹೊಡೆದು, ಸಮ್ಮರ್ ಸಾಲ್ಟ್ ಹೊಡೆದು ಏನೋ ಒಂದು ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹದ್ದು ಹಸು ಅಲ್ಲವಂತೆ. ಅದು ಎಲ್ಲ ಹಸುಗಳನ್ನ ನಾವು ಗೋ ಅಂತ, ಮಾತೆ ಅಂತ ಸ್ವೀಕರಿಸಲ್ಲ. ಮಾತೆ ಅಂತ ಸ್ವೀಕರಿಸಲ್ಲ. ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹದ್ದು ಮಿಥುನ್ ಗಾಯ್ ಅನ್ನುವಂಥದ್ದು, ಮಿಥುನ್ ಅನ್ನುವಂತಹ ಜಾತಿಯ ಹಸು. ಅದು ತಾಯಿ ಅಲ್ವಂತೆ. ಅದು ತಾಯಿ ಅಲ್ವಂತೆ. ಹೇಗೆ ಜರ್ಸಿ ಹಸುನೋ ಅದು ಬೇರೆ ರೀತಿಯ ಹಸು ಅಂತೆ. ಸೊ ಅದು ತಾಯಿ ಅಲ್ಲ. ಉತ್ತರ ಪ್ರದೇಶದಲ್ಲಿ ಸಿಗ್ತದಲ್ಲ, ಆ ಹಸು ಮಾತ್ರ ತಾಯಿ. ಮಧ್ಯಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಸಿಗುತ್ತಲ್ಲ, ಇದು ತಾಯಿ. ಗೋವಾದಲ್ಲಿ ತಿಂತಾರಲ್ಲ, ಅದು ತಾಯಿ ಅಲ್ಲವಂತೆ. ಬೇರೆ ರಾಜ್ಯಗಳಲ್ಲಿ ತಿನ್ನೋ ರಾಜ್ಯಗಳಿದಾವಲ್ಲ, ಅದು ತಾಯಿ ಅಲ್ಲವಂತೆ. ಎಲ್ಲವನ್ನೂ ತಾಯಿ ಅಂತ ಕರೆಯಕ್ಕಾಗತ್ತಾ? ಒಂದು ನಿರ್ದಿಷ್ಟವಾದ ಹಸು ಮಾತ್ರ ತಾಯಿ ಅಷ್ಟೇ. ಏನು ನಗ್ತಿರೋ, ಇನ್ನೇನು ಮಾಡ್ಕೊಳ್ತಿರೋ ನಿಮ್ಮಿಷ್ಟ. ಆದರೆ ಬಿಜೆಪಿ ಅನ್ನುವಂಥದ್ದು ಎಂಥ ಡೇಂಜರಸ್ ಪಕ್ಷ. ಯಾವ ರೀತಿ ಜನರನ್ನ ಮರಳು ಮಾಡಿ, ಸುಳ್ಳು ಹೇಳಿ, ತರ್ಕದ ಏನು ಆಳ ಆಗಲ ಎಲ್ಲವನ್ನು ತಿರುವು ಹಾಕಿ, ಪಲ್ಟಿ ಹೊಡೆದು ನಿಮ್ಮನ್ನ ಕನ್ಫ್ಯೂಸ್ ಮಾಡಿ ಯಾವ ಗತಿಗೆ ತಂದಿಕ್ತಾರೆ ಅಂತ ನೋಡಿ ದೇಶನ. ಈಗ ಭಕ್ತರು, ಬಿಜೆಪಿ ಭಕ್ತರು, ಮೋದಿ ಭಕ್ತರು, RSS ಭಕ್ತರು, ಧರ್ಮಾಂಧರು, ಹಿಂದುತ್ವ ಗೂಂಡಾಗಳು, ಇವರೆಲ್ಲ ಕನ್ಫ್ಯೂಸ್ ಈಗ. ಹಾಗಾದ್ರೆ ತಾಯಿ, ನಿಜವಾದ ತಾಯಿ ಯಾರು? ಯಾವ ಗೋವನ್ನ ನಾವು ನಿಜವಾದ ತಾಯಿ ಅಂತ ಕರಿಬೇಕು? ಆ ಕನ್ಫ್ಯೂಷನ್ಗೆ ಇವ್ರನ್ನ ತಳ್ಳಿಬಿಟ್ರು. ಯಾಕೆ ಇಷ್ಟೆಲ್ಲ? ಯಾಕೆ ಅಂದ್ರೆ, ಆ ರಾಜ್ಯಗಳಲ್ಲಿ ಚುನಾವಣೆ ಗೆಲ್ಲಬೇಕಾದ್ರೆ ಗೋಮಾಂಸ ಕೊಡ್ಲೇಬೇಕು. ಗೋಮಾಂಸವನ್ನ ವಿರೋಧಿಸಬಾರ್ದು. ಗೋಮಾಂಸದ ವಿಚಾರದಲ್ಲಿ ಏನೂ ನಡಿಬಾರ್ದು. ಈ ರಾಜ್ಯಗಳನ್ನ ಗೆಲ್ಲಬೇಕಾದ್ರೆ ಗೋವೇ ಪ್ರಮುಖ ಅಸ್ತ್ರ, ಧರ್ಮವೇ ಪ್ರಮುಖ ಅಸ್ತ್ರ. ಹಾಗಾಗಿ ಈ ರಾಜ್ಯಗಳಲ್ಲಿ ಮಾತೆ, ಅಲ್ಲಿ ಕಡ್ಕೊಂಡು ತಿನ್ಬೋದು. ಕೇಳಿದ್ರೆ ಆ ಹಸುನೇ ಬೇರೆ, ಈ ಹಸುನೇ ಬೇರೆ. ಈ ಹಸು ಮಾತ್ರ ತಾಯಿ. ಆ ಹಸು ಪ್ರಾಣಿ. ಅದು ಹೇಗೆ ಕುರಿ, ಕೋಳಿ ಇದೆಯೋ ಅದೇ ರೀತಿ ಅದು ಸಹ ಒಂದು ಪ್ರಾಣಿ. ಸೊ ನೀವು ಕುಯ್ದು ತಿನ್ನಬಹುದು, ಏನು ಅಭ್ಯಂತರ ಇಲ್ಲ.
ಕೇಂದ್ರದಲ್ಲಿ ಮಂತ್ರಿಯಾಗಿರುವಂತಹ ಬಿಜೆಪಿ ನಾಯಕ ಕಿರಣ್ ರಿಜಿಜು ಸ್ವತಃ ಹೇಳ್ತಾರೆ, ನಾನು ಅರುಣಾಚಲ ಪ್ರದೇಶದಿಂದ ಬರೋದು, ನಾನು ಗೋಮಾಂಸ ತಿಂತೀನಿ, ಗೋಮಾಂಸ ನಮ್ಮ ಸಂಸ್ಕೃತಿ, ಆಹಾರ ಪದ್ಧತಿ. ಏನ್ ಹೇಳ್ತೀರಿ ಇದಕ್ಕೆ? ಏನು ಹೇಳಬಾರ್ದು. ಹೇಳಿದ್ರೆ ನೀವು ಧರ್ಮದ್ರೋಹಿಗಳು, ಧರ್ಮದ್ರೋಹಿಗಳು ಪ್ಲಸ್ ದೇಶದ್ರೋಹಿಗಳು, ದೇಶದ್ರೋಹಿಗಳು. ಅಂದ್ರೆ ಈ ಬಿಜೆಪಿ, RSS ಇವರಿಗೆ ಎಲೆಕ್ಷನ್ ಗೆಲ್ಲೋದು ಒಂದು ಮುಖ್ಯವಾಗಿಬಿಡುತ್ತೆ. ಇನ್ನು ಇಡೀ ದೇಶ ಇಬ್ಬಾಗ ಆಗಿ ಹೋಗ್ಲಿ, ಹೊಡೆದಾಡಿ ಸಾಯ್ಲಿ, ಒಬ್ರಿಗೊಬ್ರು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ನಾಶವಾಗಿ ಹೋಗ್ಲಿ ದೇಶ, ನಾವು ಅಧಿಕಾರದಲ್ಲಿರ್ಬೇಕು. ಏನಕ್ಕಿರ್ಬೇಕು ಇವರು ಅಧಿಕಾರದಲ್ಲಿ ಅಂದ್ರೆ, ಎಲ್ಲವನ್ನೂ ಸಹ ಒಂದ್ಸಲ ಮೂಟೆ ಕಟ್ಟಿ ಬ್ರಾಹ್ಮಣರ ಕೈಗೆ ಕೊಟ್ಟು ಮಿಕ್ಕೆಲ್ಲರನ್ನು ಬ್ರಾಹ್ಮಣರ ಗುಲಾಮರನ್ನಾಗಿ ಮಾಡೋದಕ್ಕೆ ಬೇಕು. ಅದಕ್ಕಾಗಿ ಬೇಕು. ಅದಕ್ಕಾಗಿ ಎಲೆಕ್ಷನ್ ಗೆಲ್ಲಬೇಕು. ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಆಯಾ ರಾಜ್ಯದಲ್ಲಿ ಆಯಾ ನಾಟಕ ಆಡಬೇಕು. ಅರುಣಾಚಲ್ ಪ್ರದೇಶದ ಹಸು ಹಸು ಅಲ್ಲ, ಮಿಜೋರಾಂ, ತ್ರಿಪುರ ಅಲ್ಲಿನ ಹಸು ಹಸು ಅಲ್ಲ, ಉತ್ತರ ಪ್ರದೇಶದ್ದೇ ಹಸು, ಹರಿಯಾಣದ್ದೇ ಹಸು, ರಾಜಸ್ಥಾನದ್ದೇ ಹಸು, ಅದು ಮಾತ್ರ ತಾಯಿ. ಇವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಹಸುಗಳಲ್ಲಿ ಲೀಡರ್ಗಳೆಲ್ಲ ಬಂದು ಹಸು ಲೀಡರ್, ಇವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ಸುತ್ತೆ. ಇದನ್ನ ಮಾತ್ರ ತಾಯಿಯಾಗಿ ಸ್ವೀಕರಿಸಬೇಕು. ನಮ್ಮ ಯೂನಿಯನ್, ಹಸುಗಳ ಯೂನಿಯನ್ ನಿರ್ಧಾರ ಮಾಡಿರೋದು ಇದು ಅಂತ. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯೇನ್ರಿ ಇವ್ರಿಗೆ? ಮೋದಿಯಿಂದ ಹಿಡಿದು ಕಟ್ಟ ಕಡೆಯ ಬಿಜೆಪಿ ಕಾರ್ಯಕರ್ತನವರೆಗೆ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯಾಗಿ ಜನರನ್ನ ಮರಳು ಮಾಡ್ತಾರಲ್ಲ, ಸುಳ್ಳು ಹೇಳ್ತಾರಲ್ಲ, ಅಥವಾ ಇನ್ನೇನೋ ಮಾಡಿ ದ್ವೇಷ ಬಿತ್ತುತ್ತಾರಲ್ಲ, ಗಲಭೆಗಳಾಗ್ಲಿ, ಏನಾದ್ರೂ ಹಿಂಸಾಚಾರ ಆಗ್ಲಿ, ಎಲೆಕ್ಷನ್ ಗೆಲ್ಲಬೇಕು. ಪೂರ್ವೋತ್ತರ ರಾಜ್ಯದಲ್ಲಿ ಗೋವು ಮಾತೆ ಅಲ್ಲ. ಆದ್ರೆ ಅದರ ವಿರುದ್ಧ ಈ ಕಂತ್ರಿ ಪರೋಡಿಗಳು ಹಸುವಿನ ಹೆಸರಿನಲ್ಲಿ ಹಿಂಸಾಚಾರ ಮಾಡ್ಕೊಂಡು ಓಡಾಡ್ತಿರ್ತಾರಲ್ಲ, ಭಕ್ತರು, ಧರ್ಮಾಂಧರು, ಗೂಂಡಾ ಪಡೆಗಳು, ಇವ್ರು ಯಾರಾದ್ರೂ ಮಾತಾಡ್ತಾರೆ? ಈಗ ಬಿಜೆಪಿನ ಪ್ರಶ್ನೆ ಮಾಡ್ತಾರ, ಅದ್ಯಾಕ್ರಿ ಎಲ್ಲ ಹಸುನು ತಾಯಿಯೇನೆ ಅಂತ? ಇಲ್ಲ, ಮಾತಾಡಲ್ಲ. ಯಾಕೆಂದ್ರೆ ಇವ್ರದ್ದು ಸಹ ಅದೇ ಕತೆ, ನಕಲಿ ಕತೆನೆ. ಇವ್ರಿಗೇನು ಪಾನ್ ಪರಾಗ್ಗೆ 5 ರೂಪಾಯಿ ಬೇಕು, ಗುಟ್ಕಾಗೆ 5 ರೂಪಾಯಿ ಬೇಕು, ಇನ್ಯಾವುದಕ್ಕೋ 5 ರೂಪಾಯಿ ಬೇಕು, ಎಣ್ಣೆ ಹೊಡೆಯಕ್ಕೆ ಕಾಸು ಬೇಕು, ಮೋದಿ ಉದ್ಯೋಗ ಕೊಟ್ಟಿಲ್ಲ, ಬಿಟ್ಟಿ ಬಿದ್ದಿದ್ದೀವಿ, ನಿರುದ್ಯೋಗಿಗಳು ನಾವು, ಭಿಕ್ಷೆ ಎತ್ತೋದಕ್ಕೂ ಸಹ ಕಷ್ಟ ನಮಗೆ. ಹಾಗಾಗಿ ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಏನೋ ಒಂದು ಪರೋಡಿತನ ಮಾಡಿ, ರೋಲ್ ಕಾಲ್ ಮಾಡಿಕೊಂಡು, ಕಂತ್ರಿತನ ಮಾಡಿಕೊಂಡು ಜೀವನ ನಡೆಸ್ತಿರ್ತಾರೆ. ಹಾಗಾಗಿ ಇವ್ರು ಯಾರು ಅದನ್ನ ಪ್ರಶ್ನೆ ಮಾಡಲ್ಲ. ಅದು ಹೇಗ್ರಿ ಹೇಳ್ತೀರಿ? ನಾವು ದಿನ ಬೆಳಗಾದ್ರೆ ಪ್ರಾಣ ಒತ್ತೆ ಇಟ್ಟು ಹಸುಗಳಿಗಾಗಿ ಹೋರಾಡ್ತಿದೀವಿ ಅಂತ ಹೇಳ್ಬಿಡ್ಲಿ ಇವರು? ಯಾವನವನು ಸುಧಾಂಶು ತ್ರಿವೇದಿ? ಕಾಮನ್ ಸೆನ್ಸ್ ಇದೆಯಾ ಅವನಿಗೆ? ಒಂದು ಹಸು ತಾಯಿಯಂತೆ, ಒಂದು ಹಸು ತಾಯಿ ಅಲ್ಲವಂತೆ. ಹೆಂಗ್ರಿ ಹೇಳ್ದ ಅವನು? ಎಲ್ಲ ಹಸುಗಳು ನಮ್ಗೆ ತಾಯಿನೇ, ಒಂದೇ ಸಮಾನ ನಮ್ಗೆ ಅಂತ ಹೇಳ್ಬಿಡ್ಲಿ ಇವರು? ಹೇಳಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಹಸುನು ಬೇಕಾಗಿಲ್ಲ, ಧರ್ಮನೂ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ, ಇವ್ರಿಗೆ ಬೇಕಾಗಿರೋದು ಬಿಟ್ಟಿ, ಕಮಿಷನ್ನು, ಅಥವಾ ಏನು ರೋಲ್ ಕಾಲು, ಹೊಟ್ಟೆ ಪಾಡಿಗೆ ಇನ್ನೇನ್ ಮಾಡ್ತಾರೆ? ನಾನು ಹೇಳ್ದಂಗೆ ಮೋದಿ ಉದ್ಯೋಗ ಕೊಟ್ಟಿಲ್ಲ, ಇವಕ್ಕಿನ್ನೇನು ಬಾಳು? ಇನ್ನೇನು ಬಾಳು? ಬೀಡಿ ಸಿಗರೇಟ್ಗೂ ಭಿಕ್ಷೆ ಬೇಡಬೇಕು, ಅದ್ರ ಬದಲಾಗಿ ಶಾಲಾ ಕಳೆದು, ಕೇಸರಿ ಶಾಲು, ಬೀದಿಗಿಳಿಯೋದು, ಇಂಥದ್ರಲ್ಲಿ ಮಾಡೋದು. ಸೊ ನೋಡ್ಕೊಳ್ಳಿ, ಇದೊಂದು ಉದಾಹರಣೆ ನಿಮ್ಗೆ. ಬಿಜೆಪಿ ಎಂತ ಕಚಡತನವನ್ನ ಈ ದೇಶದಲ್ಲಿ ತುಂಬುತ್ತಾ ಇದೆ ಅನ್ನೋದಕ್ಕೆ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಕುಯಿ, ಏನು ಸಮಸ್ಯೆ ಅಲ್ಲ. ಇದು ಬಿಜೆಪಿ ರಾಜಕಾರಣ. ಒಳ್ಳೆ ಎಕ್ಸಾಂಪಲ್ ಅಲ್ವಾ? ಅಷ್ಟೇ. ಸೊ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲಾ ರೀತಿಯಲ್ಲಿ ಇನ್ನೂ ಅವರೇ ಹೊರಗೆ ಬರ್ತಾರೆ, ಅವರ ನೀಚತನವನ್ನ ಅವರೇ ಹೊರಗೆ ಹಾಕೊಳ್ತಾರೆ, ಅವರ ಕಚಡ ಮನಸ್ಥಿತಿನ ಅವರೇ ಪ್ರದರ್ಶನಕ್ಕೆ ಇಟ್ಕೊಳ್ತಾರೆ ಅಂತ. ವಿ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.